ತಮಿಳುನಾಡಿಗೆ ನೀರು ಹರಿಸುವ ವಿಚಾರ, ಕಾವೇರಿ ನೀರು ಹರಿಸುವ ವಿಚಾರ ಸಾಕಷ್ಟು ವರ್ಷಗಳಿಂದ ಇರುವಂತಹ ತಗಾದೆ. ಇದು ಒಂದು ತಾರ್ಕಿಕ ಅಂತ್ಯವಂತೂ ಬಂದೇ ಇಲ್ಲ. ಮತ್ತೆ ತಮಿಳುನಾಡಿಗೆ ನೀರು ಹರಿಸುವಂತಹ ವಿಚಾರ, ತಮಿಳುನಾಡಿಗೆ ನೀರು ಬಿಟ್ಟರೆ ಬೆಂಗಳೂರಲ್ಲಿ ನೀರಿಗೆ ಬರ ಬರುತ್ತಾ, ಈ ರೀತಿಯ ವಿಚಾರಗಳು ಈಗ ಸದ್ಯಕ್ಕೆ ಸುದ್ದಿ ಆಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸೋದನ್ನು ಖಂಡಿಸಿ ಕನ್ನಡ ಪರ ಹೋರಾಟಗಾರರು, ವಾಟಾಳ್ ನಾಗರಾಜ್ ಸೇರಿದಂತೆ ಬೇರೆ ಬೇರೆ ಸಂಘಟನೆಯವರು ಸಾಕಷ್ಟು ವರ್ಷಗಳಿಂದ ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದು ಯಾವುದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನೋಡಿ, ತಮಿಳುನಾಡಿಗೆ ನೀರು ರಾಜ್ಯಕ್ಕೆ ಮರಣ ಶಾಸನ. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಆರೋಪ ಮಾಡ್ತಾರೆ, ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿರುವಂತಹ ಶಿಫಾರಸು ಏನಿದೆ, ಇದು ರಾಜ್ಯದ ಪಾಲಿಗೆ ಮರಣ ಶಾಸನ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಕೆಆರ್ಎಸ್ನಲ್ಲಿ ನೀರಿನ ಕೊರತೆ ಇದೆ ಅಂತ ಸಮಿತಿಗೆ ತಿಳಿಸಿಕೊಡುವಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಹಾಗಾಗಿ ಸಮಿತಿ ತಿಳಿಸ್ಕೊಡ್ಬೇಕು. ನಮ್ಮಲ್ಲಿರುವಂತಹ ರೈತರಿಗೇನೆ, ನಮ್ಮಲ್ಲಿರುವಂಥವರಿಗೇನೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗುತ್ತೆ. ಕರೆಕ್ಟಾಗಿ ಮಳೆ ಆಗ್ತಾ ಇಲ್ಲ, ಬಟ್ ಸಮಿತಿ ತಿಳಿಸ್ಕೊಡ್ತಾ ಇಲ್ಲ. ಈ ಕೆಲಸದಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡುವಲ್ಲಿಯೂ ಕೂಡ ಸೋತಿದೆ ಅಂತ ಹೇಳಿದ್ದಾರೆ. ಬಲವಂತದ ಮದುವೆ ಎಂಬಂತೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಕೊಡಲಾಗಿದೆ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ನನಗೆ ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳಿ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳ್ತಾರೆ. ಅದರ ಜೊತೆಗೆ ರಾಜೀನಾಮೆ ಪತ್ರವನ್ನೂ ಕೂಡ ಕೊಟ್ಟುಬಿಡುತ್ತಾರೆ. ಸೊ ಹಾಗಾಗಿ ಇಲಾಖೆ ಬಗ್ಗೆ ಅವರಿಗಿರುವಂತಹ ನಿರ್ಲಕ್ಷ್ಯದಿಂದಾಗಿಯೇ ಇಂತಹ ಕ್ರಮವನ್ನು ರಾಜ್ಯ ಎದುರಿಸಬೇಕಾಗತ್ತೆ ಅಂತ ಹೇಳಿ ಆರ್ ಅಶೋಕ್ ಅವರು ಬಹಳ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮೆಚ್ಚಿಸೋದಕ್ಕೆ ಕಾವೇರಿ ನೀರನ್ನು ಅಲ್ಲಿಗೆ ಹರಿಸಲಾಗ್ತಾ ಇದೆ. ಸಚಿವ ಸಂಪುಟ ರಚನೆಗೆ, ಜಿರಳೆ ಹೋರಾಟಕ್ಕೆ ಬೆಂಬಲ ಸೂಚಿಸೋದಕ್ಕೆ ದೆಹಲಿಗೆ ಹೋಗೋ ಬದಲು ಉತ್ತಮ ವಕೀಲರೊಂದಿಗೆ ಮಾತುಕತೆ ನಡೆಸಬೇಕಿತ್ತು. ಕೂಡಲೇ ಸರ್ವಪಕ್ಷ ಸಭೆ ಕರೆದು ಯಾಕೆ ವಿಫಲರಾಗಿದ್ದೀವಿ ಅನ್ನೋದನ್ನು ತಿಳಿಸಿ ಮುಂದೆ ಏನು ಮಾಡ್ತೇವೆ ಅನ್ನೋದನ್ನು ಹೇಳಬೇಕು ಅಂತಲೂ ಕೂಡ ಆರ್ ಅಶೋಕ್ ಅವರು ಆಗ್ರಹಿಸಿದ್ದಾರೆ. ಸಂಕಷ್ಟ ಸೂತ್ರ ಇಲ್ಲದಾಗ ಸರಿಯಾಗಿ ವಾದ ಮಂಡಿಸಬೇಕು. ಬೆಂಗಳೂರು ಮತ್ತು ಮೈಸೂರು ನಗರಗಳಿಗೆ ಎಷ್ಟು ನೀರು ಕೊಡಬೇಕು ಅನ್ನೋದನ್ನು ತಿಳಿಸಬೇಕು. ತಮಿಳುನಾಡಿಗೆ ಏನಾದರೂ ನೀರು ಹರಿಸಿದ್ರೆ ಬೆಂಗಳೂರಿನಲ್ಲಿ ನೀರಿಗೆ ಸಮಸ್ಯೆ ಎದುರಾಗುತ್ತೆ. ಎಲ್ಲ ಚಿತ್ರ, ವಿಡಿಯೋ ದಾಖಲೆಗಳನ್ನು ವಕೀಲರ ಮುಖಾಂತರ ಸಲ್ಲಿಸಬೇಕು. ಸಮರ್ಥವಾದಂತಹ ವಕೀಲರನ್ನು ಇಡಬೇಕು. ಮುಖ್ಯಮಂತ್ರಿ ದೆಹಲಿಯಲ್ಲಿ ಕರೆದಿದ್ದಾರೆ ಸಭೆ. ವಕೀಲ ಮೋಹನ್ ಕಾತರಕಿ ಆ ಸಭೆಯಿಂದನೇ ಹೊರ ನಡೀತಾರೆ. ಅವರಿಗೆ ಅಪಮಾನ ಆದ ಕಾರಣ ಸರ್ಕಾರ ಅವರು ಹೊರ ಹೋಗಿದ್ದು, ಸರ್ಕಾರ ಈ ಬಗ್ಗೆ ಯಾಕೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಅದರ ಜೊತೆಗೆ ತಮಿಳುನಾಡಿನ ಸಿಎಂ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ನಾಡಿನ ಸಿಎಂ ಮಾತುಕತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. 14 ವರ್ಷದ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಂತಹ ಸಂದರ್ಭ ಮಾತುಕತೆ ಕ್ಷಣಾರ್ಧದಲ್ಲೇ ಮುರಿದು ಬಿದ್ದಿತ್ತು. ಸೊ ಹಾಗಾಗಿ ಮತ್ತೊಮ್ಮೆ ತಮಿಳುನಾಡಿನ ಸಿಎಂ ಅನ್ನು ಕರೆಸಿ ಚೀಮಾರಿ ಯಾಕೆ ಹಾಕಿಸ್ಕೊಳ್ತೀರಾ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ಸಂಧಾನಕ್ಕೆ ಆಹ್ವಾನ ಮಾಡ್ತಾ ಇದ್ದೀರಾ? ಅವ್ರು ಇಲ್ಲಿಗೆ ಬಂದು ಮೇಕೆದಾಟು ಯೋಜನೆ ವಿರೋಧ ಇದೆ ಅಂತ ಹೇಳೋದಕ್ಕೆ ಆಹ್ವಾನ ನೀಡಬೇಕಾಗಿತ್ತೆ. ಹಾಗೆ ಕರೆದುಬಿಟ್ಟು ಚೀಮಾರಿ ಹಾಕಿಸ್ಕೊಳ್ಳುವಂಥ ಅಗತ್ಯ ಏನಿದೆ? ಆದ್ದರಿಂದ ಈ ಸಭೆಯನ್ನು ರದ್ದು ಮಾಡಿ ಕೂಡಲೇ 10,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಬೇಕು ಅಂತ ಹೇಳಿ ವಿಪಕ್ಷ ನಾಯಕರಾದಂತಹ, ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಹೇಳಿದ್ದಾರೆ. ರಾಜ್ಯದ ಅಗತ್ಯವನ್ನು ಪರಿಗಣಿಸಿ ನೀರನ್ನು ಹರಿಸಿ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ಅದರ ಪಾಲಿನ ನೀರನ್ನು ಹರಿಸಬೇಕಾಗತ್ತೆ. ಆದರೆ ರಾಜ್ಯದಲ್ಲಿಯೂ ಕೂಡ ಮಳೆ ಕೊರತೆಯಾಗಿದೆ. ನಮ್ಮ ಕುಡಿಯುವ ನೀರಿನ ಅಗತ್ಯತೆಯನ್ನು ಪರಿಗಣಿಸಿಬಿಟ್ಟು ನೀರು ಬಿಡಬೇಕು ಅಂತ ನಗರಾಭಿವೃದ್ಧಿ ಸಚಿವರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಕಾವೇರಿ ಕೊಳ್ಳದ ಜಲಾಶಯಗಳಲ್ಲೂ ನೀರಿನ ಸಂಗ್ರಹ ಕಡಿಮೆಯಾಗಿದೆ. ನೀರು ಹರಿಸೋ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ, ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಕಾವೇರಿ ಕೊಳ್ಳದ ರೈತರ ರಕ್ಷಣೆ ಮಾಡೋದು ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ. ಸೊ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿ ಅದು ಏನಾಗಬಹುದು? ತಮಿಳುನಾಡಿಗೆ ಮತ್ತೆ ನೀರನ್ನು ಹರಿಸಿದ್ರೆ ಖಂಡಿತವಾಗ್ಲೂ ಕೂಡ ರಾಜ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ನೀರಿನ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು.